1764ರಲ್ಲಿ ನಡೆದಿರ್ತಕ್ಕಂಥ ಈ ಬಕ್ಸಾರ್ ಕದನ ಅನ್ನೋ ಒಂದು ಕದನದೊಳಗಡೆ ಮೂರು ಜನ ಅರಸರು ಸೇರಿಕೊಂಡು ಬ್ರಿಟಿಷರ ಮೇಲೆ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಅವ್ರು ಯಾರ್ಯಾರು ಅನ್ನೋದನ್ನ ಮೊದಲು ಹೇಳ್ತೀನಿ ನಿಮಗಿಲ್ಲಿ. ಸೊ ತ್ರಿಕೂಟವನ್ನ ರಚನೆ ಮಾಡಿದ್ರು, ತ್ರಿಕೂಟ ಅಂತ ಹೇಳಿದ್ದೆ. ಸೊ ಇಲ್ಲಿ ಯಾರು ಬರ್ತಾರಂತಾರ, ಬಂಗಾಳದ ನವಾಬನ ಆಗಿರ್ತಕ್ಕಂಥ ಮೀರ್ ಕಾಶಿಮ್ ಅನ್ನೋ ಒಬ್ಬ ಅರಸ. ಇಲ್ಲಿ ಮೀರ್ ಕಾಶಿಮನಿಗೆ ಬೆಂಬಲವನ್ನು ನೀಡಿದ್ದ ಇನ್ನೊಬ್ಬ ಅರಸ ಯಾರಂತಾರ, ಮೊಘಲರ ಚಕ್ರವರ್ತಿ ಎರಡನೇ ಶಾ ಆಲಂ. ಮೊಘಲರ ಚಕ್ರವರ್ತಿ ಈತ, ಮೊಘಲರ ಅರಸ. ಈ ಮೊಘಲರ ಅರಸನಾಗಿರ್ತಕ್ಕಂಥ ಎರಡನೇ ಶಾ ಆಲಂ ಮೀರ್ ಕಾಶಿಮನಿಗೆ ಬೆಂಬಲವನ್ನ ನೀಡುತ್ತಾನ. ಹಾಗೆ ಮೂರನೇ ವ್ಯಕ್ತಿಯನ್ನು ನಾವು ಗಮನಿಸಿದಾಗಿಲ್ಲಿ ಔದಿನ ನವಾಬನಾಗಿರ್ತಕ್ಕಂಥ ಯಾವ ಪ್ರದೇಶ, ಔದ್ ಪ್ರದೇಶದ ಅರಸನಾಗಿರ್ತಕ್ಕಂಥ ಸುಜುದ್ದೌಲ್ ಖಾನ್, ಸುಜುದ್ದೌಲ್ ಅನ್ನೋ ಒಬ್ಬ ಅರಸ ಏನು ಮಾಡಿತಾನಂತಾರ, ಈ ಇಬ್ಬರು ಸೇರಿಕೊಂಡು ಮೀರ್ ಕಾಶಿಮನಿಗೆ ಬೆಂಬಲವನ್ನು ಕೊಟ್ಟಿರ್ತಾರೆ. ಯಾವಾಗಂತಾರ 1764ರಲ್ಲಿ ನಡೆದಿರ್ತಕ್ಕಂಥ ಬಕ್ಸಾರ್ ಕದನದಲ್ಲಿ ಇವರು ಬೆಂಬಲವನ್ನು ಕೊಟ್ಟಿರ್ತಾರೆ. ಈ ಯುದ್ಧ ಆದಂಥ ಸಂದರ್ಭದಲ್ಲಿ, ಬಕ್ಸಾರ್ ಕದನ ಆದಂಥ ಸಂದರ್ಭದಲ್ಲಿ ಔದಿನ ನವಾಬನಾಗಿರ್ತಕ್ಕಂಥ ಸುಜುದ್ದೌಲ್ ಎಸ್ಕೇಪ್ ಆಗಿರ್ತಾನ ಮತ್ತು ಮೀರ್ ಕಾಶಿಮ್ ಸೋತಿರ್ತಾನ. ಈ ಮೊಘಲರ ಚಕ್ರವರ್ತಿ ಆಗಿರ್ತಕ್ಕಂಥ ಎರಡನೇ ಶಾ ಆಲಂ ಏನದನಲ್ಲ, ಇವನೇ ಮೇನ್ ಇಂಪಾರ್ಟೆಂಟ್. ಈಗ ನಮ್ಗೆ ಮೊಘಲರ ಅರಸನಾಗಿರ್ತಕ್ಕಂಥ ಎರಡನೇ ಶಾ ಆಲಮನನ್ನ ಬ್ರಿಟಿಷರು ಬಂಧನಕ್ಕೆ ಒಳಪಡಿಸಿರ್ತಾರ. ಅವನನ್ನ ಏನ್ ಮಾಡಿರ್ತಾರಂತಾರ, ಬಂಧನಕ್ಕೆ ಒಳಪಡಿಸಿರ್ತಾರ. ಎಲ್ಲೇ ಬ್ರಿಟಿಷರು. ಈ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂತಾರ, ಎರಡನೇ ಶಾ ಆಲಂ. ಇವನ ಯಾರ ಬಂಧನದಲ್ಲಿ ಇರ್ತಾನಂತಾರ, ಬ್ರಿಟಿಷರ ಬಂಧನದಲ್ಲಿರ್ತಾನ, ಬ್ರಿಟಿಷರ ಬೆಂಬಲದಲ್ಲಿರ್ತಾನ. ಸೊ ಈ ಕಥೆ ನಿಮಗೆ ಗುರ್ತೈತಿ. ಈಗ ಆಲ್ರೆಡಿ ನಾವು ಬಕ್ಸಾರ್ ಕದನ ಒಳಗಡೆ ನೋಡಿವಿ. ಈ ಬಕ್ಸಾರ್ ಕದನದ ಈ ಎರಡನೇ ಶಾ ಆಲಮನಿಗೂ ಮತ್ತು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೂ ಕೂಡ ಏನೈತೆ ಅಂತಾರೆ, ಒಂದು ಲಿಂಕ್ ಐತಿ ಅಂತ ಹೇಳಿದ್ದೆ ನಾ. ಆ ಲಿಂಕ್ ಏನೈತಿ ಅನ್ನೋದನ್ನ ಈಗ ನೋಡೋಣ. ಹಾಗಾದ್ರೆ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು ಯಾವಾಗ ಅನ್ನೋದು, ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ. ಆಂಗ್ಲೋ ಅಂದ್ರೆ ಬ್ರಿಟಿಷರು, ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದಿದ್ದು ಯಾವಾಗ ಅಂತಂದ್ರೆ 1775ರಿಂದ 1782ರ ಅವಧಿ ಒಳಗಡೆ ಈ ಯುದ್ಧ ನಡೀತದ. ಸೊ ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದನ್ನ ನಾವು ನೋಡಿಕೊಂಡು ಹೋದಾಗ, ಇಲ್ಲಿ ಏನು ಬಕ್ಸಾರ್ ಕದನ ಒಳಗಡೆ ಸಿಕ್ಕಾಕಿಕೊಂಡು ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಈ ಎರಡನೇ ಶಾ ಆಲಂನನ್ನು ಕರೆದುಕೊಂಡು ಬಂದು ಮರಾಠರು ಏನು ಮಾಡ್ತಾರಂತಾರ, ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಇವನನ್ನು ಅರಸನನ್ನಾಗಿ ಮಾಡ್ತಾರ. ದೆಹಲಿಯ ಸಿಂಹಾಸನಕ್ಕೆ ಅರಸನನ್ನಾಗಿ ಮಾಡ್ತಾರ. ಯಾರಂತಂದ್ರೆ ಇವನನ್ನು ಕರ್ಕೊಂಡು ಬಂದವರು ಯಾರೀಗ, ಮರಾಠರು ಈತನನ್ನ ಕರೆದುಕೊಂಡು ಬಂದು ದೆಹಲಿಯ ಸಿಂಹಾಸನದ ಮೇಲೆ ಇವನನ್ನು ಕೂಡಿಸ್ತಾರ. ಈ ದೆಹಲಿಯ ಸಿಂಹಾಸನ ಮೇಲೆ ಕೂಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎರಡನೆಯ ಶಾ ಆಲಂ, ಎರಡನೆಯ ಶಾ ಆಲಂ ಈತ ಏನು ಮಾಡ್ತಾನಂತಾರ, ಮರಾಠರಿಗೆ ಯಾವಾಗ ದೆಹಲಿಗೆ ಕರ್ಕೊಂಡು ಬಂದು ಎರಡನೇ ಶಾ ಆಲಂನನ್ನ ಮೊಘಲ್ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡಿದ್ರು, ಆ ಮರಾಠರಿಗೆ ಈ ಎರಡನೇ ಶಾ ಆಲಂ ಏನು ಮಾಡ್ತಾನಂತಾರ, ಎರಡು ಪ್ರದೇಶಗಳನ್ನ ಬಿಟ್ಕೊಡ್ತಾನ ಅವರಿಗೆ. ಆ ಎರಡು ಪ್ರದೇಶಗಳು ಯಾವುದಂತಾರ, ಮೊದಲನೇದಾಗಿ ಬರೋದು ಖೋರ ಮತ್ತು ಅಲಹಾಬಾದ್. ಈ ಎರಡೂ ಪ್ಲೇಸ್ಗಳನ್ನ ಯಾರಿಗೆ ಬಿಟ್ಕೊಡ್ತಾನಂತಂದ್ರೆ ಮರಾಠರಿಗೆ ಬಿಟ್ಕೊಡ್ತಾನೆ. ಯಾರು ಬಿಟ್ಕೊಡ್ತಾರ, ಎರಡನೆಯ ಶಾ ಆಲಂ ಅನ್ನೋ ಒಬ್ಬ ಅರಸ. ಯಾಕೆ ಬಿಟ್ಕೊಟ್ಟ ಅಂತಂದ್ರೆ, ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಎರಡನೇ ಶಾ ಆಲಂನನ್ನ ಕರೆದುಕೊಂಡು ಬಂದಿದ್ದು ಮರಾಠರ ವ್ಯಕ್ತಿಗಳು ಅಥವಾ ಮರಾಠ ಅರಸರು. ಅವನನ್ನು ಕರ್ಕೊಂಡು ಬಂದು ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸಿ ಅವನನ್ನ ಅರಸನನ್ನಾಗಿ ಮಾಡ್ತಾರ. ಇದರ ಒಂದು ಖುಷಿಗಾಗಿ
ಎರಡನೇ ಶಾ ಆಲಂ ಏನು ಮಾಡ್ತಾನಂತ ಕೋರ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಕೊಟ್ಬಿಡ್ತಾನೆ. ಯಾವಾಗ ಮರಾಠರಿಗೆ ಎರಡೂ ಪ್ಲೇಸ್ಗಳನ್ನು ಕೊಟ್ಟನೋ ಅವಾಗ ಈ ಬ್ರಿಟಿಷರಿಗೆ ಏನಾಯ್ತು, ಬ್ರಿಟಿಷರಿಗೆ ಕೋಪ ಬರೋದಕ್ಕೆ ಕಾರಣವಾಯಿತು. ಯಾಕೆ ಬ್ರಿಟಿಷರಿಗೆ ಕೋಪ ಬರೋದಕ್ಕೆ ಕಾರಣ ಆಯ್ತು ಅಂತಾರ, ಈ ಎರಡೂ ಪ್ಲೇಸ್ಗಳು ಮೊದಲು ಯಾರ ಹತೋಟಿಯಲ್ಲಿದ್ದು ಅಂತಾರ, ಬ್ರಿಟಿಷರ ಹತೋಟಿಯಲ್ಲಿದ್ದು. ಯಾಕೆ ಬ್ರಿಟಿಷರ ಹತೋಟಿಯಲ್ಲಿ ಅಲಹಾಬಾದ್ ಮತ್ತು ಕೋರ್ ಪ್ರದೇಶಗಳು ಇದ್ದು ಅಂತಾರ, ಆಲ್ರೆಡಿ ಎರಡನೇ ಶಾ ಆಲಮನನ್ನು ಬ್ರಿಟಿಷರ ಅಧೀನದಲ್ಲಿದ್ದರಿಂದ ಈ ಕೋರ್ ಮತ್ತು ಅಲಹಾಬಾದ್ ಪ್ರದೇಶದ ಸಂಪೂರ್ಣವಾದಂಥ ಕಂದಾಯ ವಸೂಲಾತಿ ಆಗಿರ್ಬೋದು, ಆಡಳಿತ ವ್ಯವಸ್ಥೆ ಆಗಿರ್ಬೋದು ಯಾರ ಕಡೆ ಇತ್ತು ಅಂತಾರೆ, ಬ್ರಿಟಿಷರ ಕಡೆ ಇತ್ತು. ಯಾವಾಗ ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಈ ಪ್ರದೇಶಗಳನ್ನು ಮರಾಠರಿಗೆ ಕೊಟ್ಟರು, ಅವಾಗ ಈ ಬ್ರಿಟಿಷರಿಗೂ ಮತ್ತು ಮರಾಠರ ನಡುವೆ ವೈಮನಸ್ಸು ಬೆಳೆಯೋದಕ್ಕೆ ಕಾರಣವಾಯಿತು. ಆ ವೈಮನಸ್ಸಿನ ಮುಂದಿನ ಭಾಗವೇ ಯಾವುದಾಗಿತ್ತಂತಾರ, ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾದಂಥ ಒಂದು ಕಾರಣವಾಗಿತ್ತು. ಓಕೆ, ಇನ್ನು ಮುಂದುವರೆದು ನಾವು ನೋಡಿದಾಗ ಪೇಶ್ವೆ ಮಾಧವರಾವ್, ಯಾರು ಪೇಶ್ವೆ ಮಾಧವರಾವ್, ಈ ಪೇಶ್ವೆ ಮಾಧವರಾವ್ ಅನ್ನೋನು ಏನು ಮಾಡ್ತಾರಂತಾರ, ಅಕಾಲಿಕವಾಗಿ ಮರಣವನ್ನ ಹೊಂತಾನ. ಈತ ಮರಣವನ್ನ ಹೊಂತಾನ, ನಿಧನನಾಗ್ತಾನ. ಯಾರು, ಮಾಧವರಾವ್. ಯಾವಾಗ ಅಕಾಲಿಕವಾಗಿ ಮರಣವನ್ನ ಹೊಂದಿದನೋ, ಈ ಮಾಧವರಾವನ ಉತ್ತರಾಧಿಕಾರಿಯಾಗಿ ಮಾಧವರಾವನಿಗೆ ಒಬ್ಬ ತಮ್ಮನಿದ್ದ. ಅವನ ಹೆಸರು ಏನಂತಾರ, ನಾರಾಯಣ ರಾವ್. ನಾರಾಯಣ ರಾವ್ ಯಾರ ತಮ್ಮ, ಮಾಧವರಾವನ ತಮ್ಮ. ಮಾಧವರಾವನ ತಮ್ಮನಾಗಿರ್ತಕ್ಕಂಥ ನಾರಾಯಣ ರಾವ್ ಏನು ಮಾಡಿದ, ಪೇಶ್ವೆ ಆದ. ಪೇಶ್ವೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು, ಮರಾಠರ ಆಡಳಿತದೊಳಗಡೆ ಪೇಶ್ವೆ ಅಂದರೆ ಪ್ರಧಾನಮಂತ್ರಿ. ಪೇಶ್ವೆ ಅಂದರೆ ಪ್ರಧಾನಮಂತ್ರಿ ಅಂತೇಳಿ ಕರಿತೀವಿ. ಈ ಮಾಧವರಾವ್ ಅಕಾಲಿಕವಾಗಿ ಮರಣ ಹೊಂದಿದ್ದರಿಂದ ಮುಂದಿನ ಪೇಶ್ವೆಯಾಗಿ ನಾರಾಯಣ ರಾವ್ ಅಧಿಕಾರಕ್ಕೆ ಬರ್ತಾರೆ. ಈ ನಾರಾಯಣ ರಾವ್ ಅಧಿಕಾರಕ್ಕೆ ಬಂದದ್ದನ್ನು ಸಹಿಸಿಕೊಳ್ಳಲಾಗದೇ ಇರತಕ್ಕಂಥ ನಾರಾಯಣ ರಾವನ ಚಿಕ್ಕಪ್ಪ, ನಾರಾಯಣ ರಾವನಿಗೆ ಒಬ್ಬ ಚಿಕ್ಕಪ್ಪ ಇರ್ತಾನ. ಆ ಚಿಕ್ಕಪ್ಪ ಯಾರಂತಾರ, ರಘೋಬ್. ಸೊ ಈ ರಘೋಬನಿಗೆ ಒಂದು ಆಶೆ ಇತ್ತು, ಏನಂತ, ರಘೋಬ ಅಥವಾ ರಘುನಾಥ್ ರಾವ್ ಅಂತೇಳಿ ಕೂಡ ಕರೀತಾರ. ರಘೋಬನಿಗೆ ಏನಿತ್ತಂತಾರ, ಒಂದು ಆಸೆ ಇತ್ತು. ಏನಂತಾರ, ಆ ಪೇಶ್ವೆ ಆಗಿ ನಾನು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾರಾಯಣ ರಾವನ ಚಿಕ್ಕಪ್ಪನಾಗಿರ್ತಕ್ಕಂಥ ರಘೋಬ ಅನ್ನೋನು ಏನು ಮಾಡ್ತಾರಂತಾರ, ಈ ನಾರಾಯಣನನ್ನ ಹತ್ಯೆ ಮಾಡ್ತಾನ, ಈತನನ್ನ ಸಾಯಿಸ್ತಾನ. ಹತ್ಯೆ ಅಥವಾ ಕೊಲೆ ಯಾರು ಮಾಡ್ತಾರ, ರಘೋಬ. ನಾರಾಯಣನ ಚಿಕ್ಕಪ್ಪನಾಗಿರ್ತಕ್ಕಂಥ ಈ ರಘೋಬ ಅನ್ನೋನು ಏನು ಮಾಡ್ತಾನೆ, ಈಗ ಹತ್ಯೆ ಮಾಡ್ತಾನ. ಸೊ ಈ ಹತ್ಯೆ ಮಾಡಿ ಮುಂದೆ ಏನು ಮಾಡ್ತಾನಂತಾರೆ, ರಘೋಬ ಅನ್ನೋನು ಪೇಶ್ವೆ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾನ. ಯಾವಾಗ ರಘೋಬ ಅನ್ನೋ ಪೇಶ್ವೆ ಆಗಿ ಅಧಿಕಾರವನ್ನು ವಹಿಸ್ಕೊಂಡೋ ಅವಾಗ ಕೆಲವೊಂದಷ್ಟು ಮರಾಠ ಮುಖಂಡರಿಗೆ ಈ ರಘೋಬ ಪೇಶ್ವೆ ಆಗಿ ಮುಂದುವರಿಯೋದು ಬೇಡ, ಆತ ಒಬ್ಬ ಸಮರ್ಥ ಪೇಶ್ವೆ ಅಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಇವನನ್ನ ಕೆಳಗಿಳಿಸಿ, ಈ ರಘೋಬನನ್ನ ಕೆಳಗಿಳಿಸಿ ನಾರಾಯಣ ರಾವಣ ಒಬ್ಬ ಮಗ ಹುಟ್ಟತಾನ. ಈ ನಾರಾಯಣ ರಾವಣಿಗೆ ಒಂದು ಮಗು ಹುಟ್ಟತದ. ಆ ಮಗು ಯಾವುದಂತಾರ, ಎರಡನೇ ಮಾಧವರಾವ್. ಎರಡನೇ ಮಾಧವರಾವ್. ಈ ನಾರಾಯಣ ರಾವನ ಮಗನಾಗಿರ್ತಕ್ಕಂಥ ಎರಡನೇ ಮಾಧವರಾವ್ನನ್ನ ಅಧಿಕಾರಿಯನ್ನಾಗಿ ತರಬೇಕು ಅನ್ನೋ ಒಂದು ವಿಚಾರದೊಳಗಡೆ ಈ ಮಗುವಿಗೆ ಬೆಂಬಲವನ್ನು ನೀಡಿದ್ಯಾರಂತಾರ, ನಾನಾ ಫಡ್ನ್ಯೂಸ್ ಅನ್ನೋ ಒಬ್ಬ ವ್ಯಕ್ತಿ. ನಾನಾ ಫಡ್ನ್ಯೂಸ್. ಓಕೆ, ನಾನಾ ಫಡ್ನ್ಯೂಸ್ ಅನ್ನೋನು ಏನು ಮಾಡ್ತಾನಂತಾರ, ಈಗ ಇಡೀ ಪೇಶ್ವೆ ಅಧಿಕಾರವನ್ನು ನೋಡಿಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಮಗು ಚಿಕ್ಕದಾಗಿದ್ದರಿಂದ ಈ ಪೇಶ್ವೆ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ನಾನಾ ಫಡ್ನ್ಯೂಸ್ ಅನ್ನೋ ಒಬ್ಬ ವ್ಯಕ್ತಿ. ಯಾವ ರಘೋಬನಿಗೆ ಇನ್ನಿಲ್ಲದ ಕೋಪ ಬರೋದಕ್ಕೆ ಪ್ರಾರಂಭವಾಯಿತು. ಸೊ ಇಂಥ ಸಂದರ್ಭದಲ್ಲಿ ರಘೋಬ್ ಏನು ಮಾಡ್ತಾನಂತಾರೆ, ಈಗ ನೇರವಾಗಿ
ಯಾರ ಹತ್ರ ಹೋಗ್ತಾನಂತಾರ? ಬ್ರಿಟಿಷರ ಹತ್ರ ಹೋಗ್ತಾನ. ಬ್ರಿಟಿಷರ ಹತ್ರ ಬಂದು ಏನ್ ಮಾಡ್ತಾನಂತಾರ? ಸಹಾಯವನ್ನ ಯಾಚಿಸ್ತಾನ. ಏನ್ ನಾರಾಯಣ ರಾವ್ನ ಮಗನಾಗಿರ್ತಕ್ಕಂಥ 2ನೇ ಮಾಧವರಾವ್ನ ಈಗ ಏನ್ ಮಾಡ್ಯಾರ? ಅಧಿಕಾರಿಯನ್ನಾಗಿ ನೇಮಕ ಮಾಡ್ಯಾರ. ಹಾಗಾಗಿ ನೀವು ನನಗೇನ್ ಮಾಡ್ಬೇಕು? ಮುಂದಿನ ಪೇಶ್ವೆಯನ್ನಾಗಿ ನೇಮಕ ಮಾಡಬೇಕು ಅಂತ ಹೇಳಿದಾಗ ಈ ಬ್ರಿಟಿಷರಿಗೂ ಕೂಡ ಅದೇ ಬೇಕಾಗಿತ್ತು. ಯಾಕೆ ಇವರಿಗೆ ಇದೇ ಬೇಕಾಗಿತ್ತು ಅಂತಾರ? ಮರಾಠರ ಆಂತರಿಕ ಕಲಹಗಳಲ್ಲಿ ಇವರು ಭಾಗಿಯಾಗಿ ಅದರ ಲಾಭವನ್ನ ಪಡೆದುಕೊಳ್ಳುವ ಒಂದು ಉದ್ದೇಶ ಯಾರಿಗಿತ್ತಂತಾರ? ಈ ಬ್ರಿಟಿಷರಿಗಿತ್ತು. ನಾವು ಹೇಳ್ತೀವಲ್ಲ ಆಡು ಭಾಷೆ ಒಳಗಡೆ ಅಥವಾ ಗಾದೆ ಮಾತು ಅಂತ ಹೇಳ್ಕೊಳ್ತೀವಲ್ಲ, ಏನಂತಾರೆ? ರೋಗಿ ಬಯಸಿದ್ದು ಹಾಲು ಅನ್ನಾನೆ, ವೈದ್ಯರು ಹೇಳಿದ್ದು ಹಾಲು ಅನ್ನಾನೆ ಅನ್ನುವ ಹಾಗೆ ಈಗ ನೇರವಾಗಿ ರಘೋಬನೇ ಈಗ ಬ್ರಿಟಿಷರ ಹತ್ತಿರ ಬಂದ ಸಹಾಯ ಕೇಳ್ತಾನ. ಈ ಬ್ರಿಟಿಷರಿಗೂ ಅಷ್ಟೇ ಬೇಕಾಗಿತ್ತು. ಈ ಬ್ರಿಟಿಷರು ಮತ್ತು ರಘೋಬ ಒಂದು ಕಡೆ ಆದ್ರೆ ಈ ಮರಾಠರ ನಾನಾ ಫಡ್ನೀಸ್ ನೇತೃತ್ವದಲ್ಲಿ ಏನಾಗುತ್ತಂತಾರ 1775ರಿಂದ 1780ರವರೆಗೆ ಒಂದು ಯುದ್ಧ ನಡೀತದ. ಆ ಯುದ್ಧವನ್ನೇ ನಾವೇನು ಕರಿತೀವಿ ಅಂತಾರ? ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ಅಂತೇಳಿ ಕರಿತೀವಿ. ಈ ಯುದ್ಧದೊಳಗಡೆ ಸಂಪೂರ್ಣವಾಗಿ ಗೆಲುವು ಯಾರ ಕಡೆ ಇತ್ತು ಅಂತಾರ? ಪ್ರಾರಂಭದ ಅವಧಿ ಒಳಗಡೆ ಮರಾಠರಿಗೆ ಇತ್ತು. ಬಟ್ ಕ್ರಮೇಣವಾಗಿ ಯುದ್ಧದ ಅಂತಿಮ ಭಾಗವನ್ನು ನಾವು ಗಮನಿಸಿದಾಗ ಯುದ್ಧದಲ್ಲಿ ಜಯಬೇರಿಯನ್ನ ಗಳಿಸಿದ್ದು ಯಾರು ಅಂತಾರ? ಬ್ರಿಟಿಷರು ಮತ್ತು ರಘೋಬಣ್ಣವರು ಏನ್ ಮಾಡ್ತಾರಂತಾರೆ? ಈಗ ಯುದ್ಧದಲ್ಲಿ ಭಾಗಿಯಾಗಿ ಈ ಪೇಶ್ವೆ ಮನೆತನವನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರಂತಾರೆ? ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋಲಿಸ್ತಾರ. ನಾನು ಆಗ್ಲೇ ಹೇಳಿದಾಗೆ ಯುದ್ಧದ ಕೊನೆಯ ಹಂತದವರೆಗೆ ನೋಡಿದಾಗ ಈ ಮರಾಠರಿಗೆ ಏನಾಗುತ್ತ? ಸೋಲು ಖಚಿತ ಅನ್ನೋದು ಗೊತ್ತಾಗ್ತದ. ಅಂತ ಸಂದರ್ಭದಲ್ಲಿ ಆ ಮರಾಠ ಈ ಪೇಶ್ವೆಗಳು ಏನ್ ಮಾಡ್ತಾರಂತಾರ? ಈ ಬ್ರಿಟಿಷರ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾರ. ಯಾವ ಒಪ್ಪಂದ ಅಂತಾರ? ಸಾಲ್ಬಾಯ್ ಒಪ್ಪಂದ. ಈ ಸಾಲ್ಬಾಯ್ ಒಪ್ಪಂದದೊಂದಿಗೆ ಏನ್ ಮಾಡ್ತಾರಂತಾರ? ಮೊದಲನೆಯ ಆಂಗ್ಲೋ ಮರಾಠ ಯುದ್ಧವನ್ನ ನಿಲ್ಲಿಸ್ತಾರ. ಸೊ ಈ ಒಪ್ಪಂದದ ನಂತರ ಮತ್ತೆ ಏನ್ ಮಾಡ್ತಾರಂತಾರ? ಈ 2ನೇ ಮಾಧವರಾವ್ನನ್ನೇ ಪೇಶ್ವೆಯನ್ನಾಗಿ ನೇಮಕ ಮಾಡಿ ಅಧಿಕಾರವನ್ನು ನಡೆಸಿಕೊಂಡು ಹೋಗ್ತಾರೆ. ಸೊ ಇಂತಿಷ್ಟು ಇದು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರಣವಾಗಿದೆ. ಸೊ ಇದನ್ನು ನಾನು ಇನ್ನೊಂದು ಸಾರಿ ನಿಮಗೆ ಕಥೆಯ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಸೊ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1775ರಿಂದ 1782ರವರೆಗೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ನಾವು ಬಕ್ಸಾರ್ ಕದನವನ್ನು ಗಮನಿಸಬೇಕು. 1764ರಲ್ಲಿ ಬಕ್ಸಾರ್ ಕದನ ನಡೀತದ. ಆ ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಂ ಮತ್ತು ಮುಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಶಾ ಆಲಂ ಹಾಗೂ ಔದಿನ ನವಾಬನಾಗಿರ್ತಕ್ಕಂಥ ಸುಜುದ್ದೌಲ್ 3 ಮಂದಿ ಕೂಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡ್ತಾರ. ಅದರೊಳಗಡೆ ಮೀರ್ ಕಾಸಿಂ ಸೋಲ್ತಾನ, ಸುಜುದ್ದೌಲ್ ತಪ್ಪಿಸ್ಕೊಂಡು ಹೋಗ್ತಾನ. ಹಾಗೆ ಬ್ರಿಟಿಷರ ಕೈಗೆ ಸಿಕ್ಕಿದ್ದು ಮೊಘಲರ ಅರಸನಾಗಿರ್ತಕ್ಕಂಥ 2ನೇ ಶಾ ಆಲಂ. ಆ 2ನೇ ಶಾ ಆಲಂನನ್ನು ಬ್ರಿಟಿಷರು ಬಂಧನಕ್ಕೆ ಒಳಪಡಿಸ್ತಾರ. ಸೊ ಈ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥ ಮುಂದುವರಿದ ಭಾಗವೇ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಟಚ್ ಇದೆ. ಸೊ ಈ ಮರಾಠರು ಏನ್ ಮಾಡ್ತಾರಂತಾರೆ? ಬಂಧನದಲ್ಲಿ ಒಳಪಟ್ಟಿರ್ತಕ್ಕಂಥ 2ನೇ ಶಾ ಆಲಂನನ್ನ ಬಿಡಿಸ್ಕೊಂಡು ಬಂದು ದೆಹಲಿ ಕರ್ಕೊಂಡು ಬರ್ತಾರ. ದೆಹಲಿ ಒಳಗಡೆ 2ನೇ ಶಾ ಆಲಂನನ್ನ ಏನ್ ಮಾಡ್ತಾರಂತಾರ? ಸಿಂಹಾಸನದ ಮೇಲೆ ಕುಂದಿರಿಸಿ ಅವನನ್ನ ಅರಸನನ್ನಾಗಿ ನೇಮಕ ಮಾಡ್ತಾರ. ಈ 2ನೇ ಶಾ ಆಲಂ ಏನ್ ಮಾಡ್ತಾನಂತಾರ? ಈ ಒಂದು ಮರಾಠರಿಗೆ 2 ಪ್ರದೇಶಗಳನ್ನ ಬಿಟ್ಟುಕೊಡ್ತಾನ. ಒಂದನೇದ್ದು ಕೋರ್ ಪ್ರದೇಶ, 2ನೇದ್ದು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಟು ಕೊಡ್ತಾನ. ಇವು 2 ಪ್ರದೇಶಗಳು ಯಾರ ವಶದಲ್ಲಿದ್ದು ಅಂತಾರ? ಮೊದಲ ಬ್ರಿಟಿಷರ ವಶದಲ್ಲಿದ್ದವು. ಯಾಕೆ ಬ್ರಿಟಿಷರ ವಶದಲ್ಲಿದ್ದು ಅಂತಾರ? ಬ್ರಿಟಿಷರು ಯಾರನ್ನ ಬಂಧನಕ್ಕೆ ಒಳಪಡಿಸಿದ್ರು ಅಂದ್ರೆ 2ನೇ ಶಾ ಆಲಂನನ್ನ ಬಂಧನಕ್ಕೆ ಒಳಪಡಿಸಿದ್ದರು. ಇದರಿಂದ ಈ 2 ಪ್ರದೇಶಗಳು ಬ್ರಿಟಿಷರ ಹತ್ರ ಇದ್ವು. ಬ್ರಿಟಿಷರಿಂದ ಆ ಪ್ರದೇಶಗಳು ಯಾರಿಗೆ ಹೋದವು ಅಂತಾರ? ಮರಾಠರಿಗೆ ಬಂದವು. ಯಾವಾಗ ಮರಾಠರಿಗೆ ಬಂದವು ಅವಾಗ ಬ್ರಿಟಿಷರಿಗೆ ಸಹಿಸಿಕೊಳ್ಳಲಾದಂಥ ಒಂದು ನೋವು ಆಗೋದಕ್ಕೆ ಪ್ರಾರಂಭವಾಯಿತು. ಸೊ ಇದನ್ನ ಗಮನಿಸಿರ್ತಕ್ಕಂಥ ಬ್ರಿಟಿಷರು ಹೇಗಾದ್ರೂ ಮಾಡಿ ಈ ಒಂದು ಏನೋ ಮರಾಠ ಪೇಶ್ವೆಗಳನ್ನ ಸೋಲಿಸಬೇಕು ಅಂತೇಳಿ ಹದ್ದಿನ ಕಣ್ಣು ಹಾಕಿ ಕುತ್ಕೊಂಡಿರ್ತಾರ. ಇದೇ ಸಂದರ್ಭದಲ್ಲಿ ಪೇಶ್ವೆ ಮಾಧವರಾವ್ನ ಅವನು ಏನ್ ಮಾಡ್ತಾರಂತಾರ? ಅಕಾಲಿಕವಾಗಿ ಮರಣವನ್ನ ಹೊಂತಾನ. ಯಾವಾಗ ಅಕಾಲಿಕವಾಗಿ ಈತ ಮರಣ ಹೊಂದಿದ್ನೋ ಇವೊಬ್ಬ ಬಲಿಷ್ಠ ಪೇಶ್ವೆ ಆಗಿದ್ದ. ಮಾಧವರಾವನಿಗೆ ಒಬ್ಬ ತಮ್ಮ ಇರ್ತಾನ. ಅವನ ಹೆಸರು ನಾರಾಯಣ್ ರಾವ್ ಅಂತೇಳಿ. ಈ ನಾರಾಯಣ್ ರಾವ್ ಏನ್ ಮಾಡ್ತಾನಂತಾರ? ಪೇಶ್ವೆಯಾಗಿ ಅಧಿಕಾರವನ್ನ ಸ್ವೀಕರಿಸ್ಕೊತಾನ. ಈ ನಾರಾಯಣ್ ರಾವ್ ಅಧಿಕಾರವನ್ನ ಸ್ವೀಕರಿಸಿದ್ದು ಯಾರಿಗೆ ಇಷ್ಟ ಇರೋದಿಲ್ಲ ಅಂತಾರ? ನಾರಾಯಣ್ ರಾವ್ನ ಒಬ್ಬ ಚಿಕ್ಕಪ್ಪ ಇರ್ತಾನ, ರಘೋಬಣ್ಣವನು. ಈ ರಘೋಬಣ್ಣವನಿಗೆ ಈತ ಅಧಿಕಾರ ಮಾಡೋದು ಇಷ್ಟ ಇರೋದಿಲ್ಲ. ಹಾಗಾಗಿ ರಘೋಬಣ್ಣವನು ಏನ್ ಮಾಡ್ತಾನಂತಾರ? ನಾರಾಯಣ್ ರಾವ್ನನ್ನ ಹತ್ಯೆ ಮಾಡಿಸ್ತಾನ ಅಥವಾ ಕೊಲೆ ಮಾಡಿಸ್ತಾನ. ಸೊ ಈಗ ಪೇಶ್ವೆ ಮನೆತನದ ಸಿಂಹಾಸನ ಖಾಲಿ ಇರೋದ್ರಿಂದ ರಘೋಬಣ್ಣೆ ಮುಂದಿನ
ಪೇಶ್ವೆಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾನ. ಬಟ್ ಈ ಪೇಶ್ವೆಯಾಗಿ ರಘೋಬ್ ಅಧಿಕಾರವನ್ನು ವಹಿಸಿಕೊಂಡಿದ್ದು ಮರಾಠ ಮುಖಂಡರಿಗೆ ಅದು ಸರಿ ಅನಿಸೋದಿಲ್ಲ. ಅದಕ್ಕಾಗಿ ರಘೋಬನನ್ನ ಅಧಿಕಾರದಿಂದ ಕಿತ್ತು ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಮರಾಠ ಒಕ್ಕೂಟಗಳ ಮುಖಂಡರು ಸೇರಿಕೊಂಡು ಏನು ಮಾಡ್ತಾರೆ ಅಂತಾರೆ, ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಈತನನ್ನ ಅಧಿಕಾರದಿಂದ ಕಿತ್ತು ಹಾಕ್ತಾರ. ಯಾರನ್ನ? ರಘೋಬನನ್ನ ಅಧಿಕಾರದಿಂದ ಕಿತ್ತು ಹಾಕಿ ಈ ನಾರಾಯಣ ರಾವನಿಗೆ ಒಬ್ಬ ಮಗ ಇರ್ತಾನ. ಅಂದ್ರೆ ಇವನ ಹೆಸರೇ ಎರಡನೇ ಮಾಧವರಾವ್. ಯಾವಾಗ ರಘೋಬನನ್ನ ಅಧಿಕಾರದಿಂದ ಕಿತ್ತು ಹೋಗಿದ್ರು ಅವಾಗ ಈ ನಾರಾಯಣ ರಾವನ ಚಿಕ್ಕ ಮಗು ಆಗಿರ್ತಕ್ಕಂಥ ಮಾಧವರಾವನನ್ನ ಮುಂದಿನ ಪೇಶ್ವೆ ಅಂತೇಳಿ ಏನ್ ಮಾಡ್ತಾರ, ಅಧಿಕಾರಕ್ಕೆ ಕುಂಡ್ರಿಸ್ತಾರ. ಸೊ ಇದರಿಂದ ರಘೋಬನಿಗೆ ಬಹಳ ಅಸೂಯೆ ಆಗ್ತದ. ಅಥವಾ ಈ ರಘೋಬನಿಗೆ ಏನಾಗುತ್ತಂತಾರೆ, ಯಾವುದೇ ಮರಾಠ ಒಕ್ಕೂಟದ ಮುಖಂಡರು ಇವನಿಗೆ ಬೆಂಬಲವನ್ನು ನೀಡುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈಗ ಹೇಗಾದರೂ ಮಾಡಿ ಮತ್ತೆ ನಾನು ಈ ಪೇಶ್ವೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಘೋಬ ಏನು ಮಾಡ್ತಾನಂತಾರ, ನೇರವಾಗಿ ಬೆಂಬಲವನ್ನು ಕೇಳೋದಕ್ಕಂತೇಳಿ, ಸಹಾಯವನ್ನು ಕೇಳೋದಕ್ಕಂತೇಳಿ ಯಾರ ಹತ್ರ ಹೋಗ್ತಾನಂತಂದ್ರೆ ಈ ಬ್ರಿಟಿಷರ ಹತ್ರ ಬರ್ತಾನೆ. ಈಗ ಬ್ರಿಟಿಷರ ಹತ್ರ ಬಂದು ಏನು ಮಾಡ್ತಾನಂತ, ನನಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಕೇಳ್ಕೊಂಡಾಗ ಬ್ರಿಟಿಷರಿಗೂ ಕೂಡ ಅಷ್ಟೇ ಬೇಕಾಗಿತ್ತು. ಯಾಕೆ ಅಷ್ಟೇ ಅವರಿಗೆ ಅವಶ್ಯಕತೆ ಇತ್ತಂತಾರೆ, ಆಲ್ರೆಡಿ 2 ಪ್ಲೇಸ್ಗಳು ಯಾರ ವಶವಾಗಿದ್ದು, ಮರಾಠರ ವಶವಾಗಿದ್ದು. ಕೋರ್ ಮತ್ತು ಅಲಹಾಬಾದ್ ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಈ ಪ್ರದೇಶಗಳು ಮರಾಠರಿಗೆ ಹೋಗಿದ್ದರಿಂದ ಈ ಮರಾಠರ ಮೇಲೆ ಸೇಡಿಗಾಗಿ ಕಾದು ಕುಂತ್ಕೊಂಡಿದ್ರು. ಅವಾಗೀಗ ಬ್ರಿಟಿಷರ ಹತ್ರನೇ ಈ ರಘೋಬ ಹೋದಂಥ ಸಂದರ್ಭದಲ್ಲಿ ಈಗ ಬ್ರಿಟಿಷರಿಗೆ ಅಷ್ಟೇ ಬೇಕಾಗಿತ್ತು. ಸೊ ಈಗ ಬ್ರಿಟಿಷರು ಸೇರಿಕೊಂಡು ಏನು ಮಾಡ್ತಾರಂತಾರ, ಬ್ರಿಟಿಷರು ಮತ್ತು ರಘೋಬ ಒಂದ್ ಕಡೆ ಆದ್ರೆ ಈ ಪೇಶ್ವೆಗಳು ಒಂದ್ ಕಡೆ ಆಗ್ತಾರ. ಸೊ ಇವರ ನಡುವೆ ನಡೆದಿರ್ತಕ್ಕಂಥ ಯುದ್ಧವೇ ಯಾವುದಾಗಿತ್ತಂತಾರ 1775ರಿಂದ 1782ರವರೆಗೆ ನಡೆದಿರ್ತಕ್ಕಂಥ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಸೊ ಯುದ್ಧ ಏನೋ ಪ್ರಾರಂಭವಾಯಿತು. ಸೊ ಈ ಯುದ್ಧದ ಪ್ರಾರಂಭದ ಅವಧಿ ಒಳಗಡೆ ನಾವು ಗಮನಿಸಿದಾಗ ಮರಾಠರಿಗೆ ಗೆಲುವಿನ ಮಾಲೆ ದೊರೀತಾ ಇತ್ತು. ಅಂದ್ರೆ ಯುದ್ಧದ ಕೊನೆಯ ಭಾಗದೊಳಗಡೆ ಸಂಪೂರ್ಣವಾಗಿ ಮರಾಠರಿಗೆ ಏನಾಗಿತ್ತು, ಸೋಲು ಅನುಭವಿಸುವಂತ ಸೂಚನೆಗಳು ಕಂಡು ಬಂದಾಗ ಈ ಮರಾಠ ಮುಖಂಡರೆಲ್ಲರೂ ಕೂಡಿಕೊಂಡು ಏನ್ ಮಾಡ್ತಾರಂತಾರ, ಬ್ರಿಟಿಷರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆ ಒಪ್ಪಂದವೇ ಯಾವುದಾಗಿತ್ತಂತಾರ, ಸಾಲ್ಬಾಯಿ ಅನ್ನೋ ಒಂದು ಒಪ್ಪಂದ. ಈ ಸಾಲ್ಬಾಯಿ ಒಪ್ಪಂದ 1785ರಲ್ಲಿ ಈ ಒಪ್ಪಂದ ನಡೀತದ. ಈ ಒಪ್ಪಂದದ ಮುಖೇನವಾಗಿ ಮುಂದೆ ಏನ್ ಮಾಡ್ತಾರಂತಾರ, ಈ ಎರಡನೇ ಮಾಧವರಾವನನ್ನೇ ಪೇಶ್ವೆಯನ್ನಾಗಿ ಮಾಡಿಕೊಂಡು ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನ ಇಲ್ಲಿ ಅಂತ್ಯಗೊಳಿಸ್ತಾರೆ. ವಿದ್ಯಾರ್ಥಿಗಳೇ ಇಂತಿಷ್ಟು ಇದೆ ಏನಂತಾರ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಆಗಿದೆ. ಮುಂದಿನ ತರಗತಿ ಒಳಗಡೆ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧ ಹೇಗೆ ನಡೀತು ಅನ್ನೋದರ ಕುರಿತು, ಈ ಯುದ್ಧದ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ಟಡಿ ಸಕ್ಸಸ್ ಅನ್ನೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂಬರುವಂಥ ಹೊಸ ವಿಡಿಯೋಗಳ ವೀಕ್ಷಣೆಗಾಗಿ ಪಕ್ಕದಲ್ಲಿರುವ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನುತ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.